ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಕಲರ್ಸ್ ಆಫ್ ಲೈಫ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು ರುಚಿಕರವಾದ ಪನ್ನೀರ್ ಪುಲಾವ್ ಹೇಗೆ ಮಾಡುವುದಂತ ಹೇಳಿಕೊಡ್ತೇನೆ. ಈ ರೆಸಿಪಿ ಮಧ್ಯಾಹ್ನದ ಊಟಕ್ಕೂ ಹಾಗೂ ಲಂಚ್ ಬಾಕ್ಸು ಒಳ್ಳೆಯದಾಗಿರುತ್ತದೆ. ಮೊದಲಿಗೆ ನಾನಿಲ್ಲಿ ಈ ಕಪ್ಪಿನಲ್ಲಿ 2 ಕಪ್ ಆಗುವಷ್ಟು ಬಾಸ್ಮತಿ ಅಕ್ಕಿಯನ್ನು ತಗೊಂಡಿದ್ದೀನಿ. ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು 20 ನಿಮಿಷ ಇಟ್ಕೊಳ್ಬೇಕು. ನಾನಿಲ್ಲಿ 200 ಗ್ರಾಮ್ನಷ್ಟು ಮೀಡಿಯಮ್ ಪೀಸ್ನ ಪನ್ನೀರನ್ನು ಕಟ್ ಮಾಡಿ ತಗೊಂಡಿದ್ದೀನಿ. ಇಲ್ಲಿ ನಾನು ಯೂಸ್ ಮಾಡಿದ ಪನ್ನೀರು ನಂದಿನಿ ಬ್ರ್ಯಾಂಡ್ ಅವರದ್ದು. ಈ ಪನ್ನೀರ್ ಪೀಸ್ಗೆ 1/4 ಚಮಚದಷ್ಟು ಉಪ್ಪು, 1/4 ಚಮಚ ಮೆಣಸಿನ ಹುಡಿ, 1/4 ಚಮಚ ಅರಿಶಿನ, 1/4 ಚಮಚ ಕೊತ್ತಂಬರಿ ಪೌಡರ್ ಹಾಗೂ ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ನಂತರ ಒಂದು ಮಿಕ್ಸಿ ಜಾರ್ಗೆ 1 ಇಡೀ ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ, 2 ಚಮಚ ತೆಂಗಿನ ತುರಿ, 1 ಮುಷ್ಟಿ ಕೊತ್ತಂಬರಿ ಸೊಪ್ಪು ಮತ್ತು 1 ಹಿಡಿ ಪುದೀನ ಸೊಪ್ಪನ್ನು ಹಾಕ್ಬೋದು. ನಾನಿಲ್ಲಿ ಪುದೀನ ಸೊಪ್ಪನ್ನು ಯೂಸ್ ಮಾಡ್ತಿಲ್ಲ, ಹಾಗಾಗಿ 2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಟ್ಕೊಳ್ಬೇಕು. ನಂತರ ಒಂದು ಕುಕ್ಕರ್ನಲ್ಲಿ 1 ಚಮಚದಷ್ಟು ಎಣ್ಣೆ, ನೀವು ಇಲ್ಲಿ ತುಪ್ಪನೂ ಯೂಸ್ ಮಾಡ್ಬೋದು. ನಂತರ ಇದಕ್ಕೆ ಕಲಸಿಟ್ಟಂತಹ ಪನ್ನೀರ್ ಪೀಸನ್ನು ಹಾಕಬೇಕು. 2-3 ನಿಮಿಷದವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಇಲ್ಲಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಬೋದು, ಇಲ್ಲದಿದ್ದರೆ ಅದು ತಳ ಹಿಡಿತದೆ. ಪನ್ನೀರ್ ಫ್ರೈ ಆದ ನಂತರ ಬೇರೆ ಪಾತ್ರೆಗೆ ತೆಗೆದಿಡುವ. ನಂತರ ಅದೇ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ನೀವು ಇಲ್ಲಿ ತುಪ್ಪನೂ ಯೂಸ್ ಮಾಡ್ಬೋದು. 1 ಇಂಚಿನಷ್ಟು ಕೆತ್ತೆ, 2 ಏಲಕ್ಕಿ, 8ರಿಂದ 10 ಕರಿಮೆಣಸು, 4-5 ಲವಂಗ, 1 ಚಮಚದಷ್ಟು ಜೀರಿಗೆ ಹಾಗೂ 1 ಪಲಾವ್ ಎಲೆಯನ್ನು ಹಾಕಿ ಅದರ ನಂತರ 1 ದೊಡ್ಡ ಗಾತ್ರದಷ್ಟು ನೀರುಳ್ಳಿಯನ್ನು ಕಟ್ ಮಾಡಿ ಇದಕ್ಕೆ ಹಾಕಬೇಕು ಮತ್ತು ಕೆಂಪಗೆ ಬರುವವರೆಗೆ ಇದನ್ನು ಹುರಿಬೇಕು. ಅದರ ನಂತರ ನಾನಿಲ್ಲಿ 2 ಟೊಮೆಟೊವನ್ನು ಹಾಕಿದ್ದೀನಿ, ಸಣ್ಣ ಗಾತ್ರದ್ದು. ನೀವು ಬೇಕಾದರೆ 1 ದೊಡ್ಡ ಗಾತ್ರದ್ದು ಟೊಮೆಟೊವನ್ನು ಇಲ್ಲಿ ಹಾಕ್ಕೊಳ್ಬೋದು, 1 ಸಾಕು. ಅದಕ್ಕೆ ಗ್ರೈಂಡ್ ಮಾಡಿದಂತಹ ಗ್ರೀನ್ ಪೇಸ್ಟನ್ನು ಹಾಕಬೇಕು. 1 ಚಮಚದಷ್ಟು ಉಪ್ಪು, ಕೆಂಪು ಮೆಣಸಿನ ಹುಡಿ, 1 ಚಮಚದಷ್ಟು ಕೊತ್ತಂಬರಿ ಹುಡಿ ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಯಾವ ಲೋಟದಲ್ಲಿ ನೀವು ಅಕ್ಕಿ ತಗೊಂಡಿದ್ದೀರಿ ಅದೇ ಲೋಟದಲ್ಲಿ ನೀವು ಸಮ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕು. ನಾನಿಲ್ಲಿ 2 ಕಪ್ ಅಕ್ಕಿ ತಗೊಂಡಿದ್ದೇನೆ, ಹಾಗಾಗಿ 4 ಕಪ್ಪುನಷ್ಟು ನೀರು ತಗೊಂಡಿದ್ದೇನೆ. ಅಂದರೆ ಮಿಕ್ಸಿ ತೊಳೆದಂಥ ನೀರನ್ನು ಇದಕ್ಕೆ ಯೂಸ್ ಮಾಡಿದ್ದೇನೆ. ಮತ್ತು ನೆನೆಸಿಟ್ಟಂತಹ ಅಕ್ಕಿಯನ್ನು ಇದಕ್ಕೆ ಹಾಕಿ ಮತ್ತು 1 ಸಣ್ಣ ಚಮಚದಷ್ಟು ತುಪ್ಪವನ್ನು ಇಲ್ಲಿ ಬಳಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇಲ್ಲಿ ನೀವು ನೋಡ್ಬೋದು ಕುದಿ ಬರ್ತಾ ಉಂಟು. ಇದಕ್ಕೆ ನೀವು ಫ್ರೈ ಮಾಡಿಟ್ಟಂತಹ ಪನ್ನೀರ್ ಪೀಸನ್ನು ಇಲ್ಲಿ ಹಾಕ್ಬೋದು. ನೋಡಿ, ಇಲ್ಲಿ ತುಪ್ಪ ಮತ್ತು ಎಣ್ಣೆಯ ಮಿಶ್ರಣ ಮೇಲೆ ಕಾಣ್ತಾ ಉಂಟು. ತುಪ್ಪ ಹಾಕಿದಷ್ಟು ರುಚಿ ಬರ್ತದೆ. ಇದನ್ನು ಮಿಕ್ಸ್ ಮಾಡಿ ನಂತರ ಲಿಡ್ಡನ್ನು ಇಟ್ಟು 1 ವಿಸಿಲ್ ಬರುವವರೆಗೆ ಇಟ್ಕೊಳ್ಬೇಕು. ನೋಡಿ, ಆಯಿತು.
ಬೆಂದ ನಂತರ ನೀವು ನೋಡ್ಬೋದು ಇಲ್ಲಿ ಹೇಗೆ ಬಂದಿದೆ ಅಂತಹ ಪನ್ನೀರ್ ಪುಲಾವ್. ಗರಿ ಗರಿಯಾಗಿ ಸ್ವಲ್ಪವೂ ಅಂಟಿಲ್ಲದೆ ಬಂದಿದೆ. ನೀವು ಇಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ಕೂಡ ಯೂಸ್ ಮಾಡಿಕೊಳ್ಬೋದು. ಬಿಸಿ ಬಿಸಿಯಾದಂಥ ರುಚಿಯಾದಂತಹ ಪನ್ನೀರ್ ಪುಲಾವ್ ತಿನ್ನಲು ಸಿದ್ಧವಾಗಿದೆ. ಇದೇ ರೀತಿ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ವಿಡಿಯೋಗೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.